ಇವತ್ತು ನೋಡಿ, ಇವತ್ತು ಕಾವೇರಿ ವಿಷಯ ಎಷ್ಟು ಕ್ರಿಟಿಕಲ್ ಆಗಿದೆ. ದಿನ ಹೆಚ್ಚು ಕಮ್ಮಿ 11,000 ಕ್ಯೂಸೆಕ್ಸ್ ನೀರು ಹೋಗ್ಬೇಕು ಅಂತ ಹೇಳಿದ್ರೆ ಇಷ್ಟು ಹೆಚ್ಚು ಕಮ್ಮಿ 1 TMC ಸರ್, 1 TMC ಹೆಚ್ಚು ಕಮ್ಮಿ ನೀರು ತಮಿಳ್ನಾಡಿಗೆ ಹರಿಬೇಕು. ತಮಿಳ್ನಾಡು ಕೇಳ್ತಾರೋ, ನಾನು ಇಟ್ಕೊಳ್ತೀನೋ, ಸಮುದ್ರಕ್ಕೆ ಬಿಡ್ತೀನೋ, ವ್ಯವಸಾಯಕ್ಕೆ ಬಳಸ್ತೀನೋ, ಕುಡಿಯಕ್ಕೆ ಉಪಯೋಗಿಸ್ತೀನೋ, ಅದು ನನಗ್ ಬಿಟ್ಟಿದ್ದು. ನೀವು ಒಪ್ಕೊಂಡ್ರು ಅಂತ ನೀರನ್ನ ಕೊಡ್ಬೇಕು ಹಾಗೆ ಅಂತ. ಮೇಕೆದಾಟು ಜಯಚಂದ್ರ ಅವರು ಬಾಯಲ್ಲಿ ಅದನ್ನ ಕೇಳ್ಬೇಕು ನಾವು. 187 TMCಗೂ ಮಿಕ್ಕು ನೀರು ಇವತ್ತು ನಮ್ಮ ಪಾಲಿನ ನೀರು ನಮ್ಮ ರಾಜ್ಯಕ್ಕೆ ಬರುವಂತದ್ದು ಆ ಯೋಜನೆ ಆದ್ರೆ ಅದಕ್ಕಿಂತ ಹೆಚ್ಚು ಉಪಯೋಗ ಪುದುಚೇರಿ, ತಮಿಳುನಾಡು ಎಲ್ಲ ರಾಜ್ಯಗಳಿಗೆ ಆಗ್ತವೆ. ಆ ರೀತಿಯಾಗಿ ನಾವು ಅದನ್ನ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿಲ್ಲ. ನಾನು ಮೊನ್ನೆ ಕೇಳ್ತಾ ಇದ್ದೆ, ಈ ಬಾಬು ಅವ್ರಿಗೂ ಹೇಳಿದೆ ನಾನು, ಈ ಬ್ರಿಟಿಷ್ ಕಾಲದಲ್ಲೇನೆ ಈ ಕಾವೇರಿ ಒಪ್ಪಂದ ಆಗಿರುವಂತದ್ದು ಮೈಸೂರು ರಾಜ್ಯ ಅಲ್ವಾ ಸಾಹೇಬ್ರೆ? ಅದೇ ತರದ ಒಪ್ಪಂದ ಮೇಕೆದಾಟು ಕೂಡ ಅದೇ ಬ್ರಿಟಿಷ್ ಸರ್ಕಾರ ಇದ್ದಾಗ್ಲೇ ಆಗಿರುವಂತದ್ದು. ಅದಕ್ಕೊಂದು ನೀತಿಯನ್ನ ಯಾಕೆ ಮಾಡ್ತೀರಾ, ಇದಕ್ಕೊಂದು ನೀತಿಯನ್ನ ಯಾಕೆ ಮಾಡ್ತೀರಾ ಹಾಗೆ ಅಂತ. ಅದರಿಂದ ಸರ್ಕಾರ ಬಹಳ ಬಲಿಷ್ಠವಾಗಿ ಕೆಲಸ ಮಾಡ್ಬೇಕಾಗ್ತದೆ, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೇಕಾಗ್ತದೆ. ಇವತ್ತು ಯಾವ ಲಾಬಿ, ಇವತ್ತು ತಮಿಳುನಾಡಿನ ಸರ್ಕಾರದ ಯಾವುದೇ ಮಿತ್ರ ಪಕ್ಷಗಳು ಕೇಂದ್ರದಲ್ಲಿ ಇಲ್ಲ, ಆದ್ರೆ ತಮಿಳುನಾಡಿನ ಪರವಾಗಿನೇ ತೀರ್ಪುಗಳು ಬರುವಂತದ್ದು ಯಾವ ಲಾಬಿಯಿಂದ ಅಂತ. ಆ ಲಾಬಿ ನಮ್ಮ ನಾಡಿನಲ್ಲಿಲ್ಲ. ಇರಿಗೇಷನ್ ಲಾಬಿ, ಅಡ್ಮಿನಿಸ್ಟ್ರೇಷನ್ ಲಾಬಿ, ಎಷ್ಟು ಲಾಬಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ. ಆ ಲಾಬಿಗಳನ್ನ ಭೇದಿಸಿ ನಾವೇನಾದ್ರೂ ನಾಡಿಗೆ ಒಳಿತನ್ನ ಮಾಡ್ಕೊಳ್ಬೇಕು ಹಾಗೆ ಅಂತ ಹೇಳಿದ್ರೆ ನಾಲೆಡ್ಜ್ ಇರೋರ್ನ ಜೊತೆಗೆ ಇಟ್ಕೋಬೇಕು ಮತ್ತು ಅವರ ಅನುಭವವನ್ನು, ಅವರ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಬಳಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದೀವಿ. ಇವತ್ತು ತುಮಕೂರು ನಾಲೆ, ನಾನು ಹಿರಿಯರ್ಗೆ ಹೋದ್ರೆ ಜಯಚಂದ್ರ ಅವ್ರನ್ನ ಬೈಕೊಳ್ತಾರೆ, ಸಿಕ್ಕಾಬಟ್ಟೆ ಬೈಕೊಳ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ತುಮಕೂರು ನಾಲೆಯಿಂದ ಕೂಡ ಹಿರಿಯರಿಗೂ ಕೂಡ ಹೆಚ್ಚು ಅನುಕೂಲ ಆಗ್ತದೆ. ಹಾಗೆ ಈಗ ನಮ್ಮ ತಾಲೂಕಿಗೆ ಅಥವಾ ನಮ್ಮ ಜಿಲ್ಲೆಯ ವಿಷಯಕ್ಕೆ ಬಂದಾಗ ಜಯಚಂದ್ರ ಮಹಾನ್ ಸ್ವಾರ್ಥಿ ಅಂತಲೇ ಹೇಳ್ಬೇಕಾಗ್ತದೆ. ಆ ವಿಷಯದಲ್ಲಿ ಅವರು ರಾಜ ಆಗುದಿಲ್ಲ. ಅದು ನ್ಯಾಯಾಲಯದಲ್ಲಾಗ್ಲಿ, ಸರ್ಕಾರದಲ್ಲಾಗ್ಲಿ, ಅದು ಯಾವುದೇ ಸರ್ಕಾರ ಇರಲಿ, ಅವರು ಅಧಿಕಾರದಲ್ಲಿ ಇಲ್ದಿದ್ರು ಕೂಡ ಎಷ್ಟೋ ಸರಿ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಕೇಸ್ಗಳಿಗೆ ಹೋಗಿದ್ದನ್ನ ನಾನು ನೋಡಿದ್ದೆ. ಅದರಿಂದ ಅವರ ಅನುಭವಗಳನ್ನ ನಾವು ಬಳಸ್ಕೊಳ್ದೆ ಹೋದ್ರೆ ಅದು ನಾಡಿಗೆ ಮತ್ತು ಸಮಾಜಕ್ಕಾದಂತ ನಷ್ಟ. ನಾನು ಅವರಷ್ಟಲ್ದಿದ್ರು ಕೂಡ ಆ ದಾರಿನಾಗ ಒಂದಷ್ಟು ಕೆಲಸ ಮಾಡ್ತಿದ್ದೆ. ಯಾಕೆಂದ್ರೆ ನನಗೊಂದಷ್ಟು ಜನ ಸಾಹಿತಿಗಳ ಪರಿಚಯ, ಅವ್ರಿಗೂ ಗೊತ್ತು. ಬರಗೂರು ರಾಮಚಂದ್ರಪ್ಪನವ್ರು ಇರ್ಬೋದು, ಅಲ್ಲಿ ಜರಗ್ನಳ್ಳಿ ಶಿವಶಂಕರ್ ಇರ್ಬೋದು, ಕಂಬಾರರ್ ಇರ್ಬೋದು, ಲಕ್ಷ್ಮಣರಾವ್ ಅವ್ರು ಇರ್ಬೋದು. ಬೆಂಗಳೂರಿನಲ್ಲಿ ಆ 10 ವರ್ಷಗಳು ನಾನೇನು 92ರಿಂದ 2002ರವರೆಗೆ ಶಾಲೆ ಮಾಡಿದೆ. ಆ ಸಂದರ್ಭದಲ್ಲಿ ಬಹಳ ಹೆಚ್ಚು ಸಾಹಿತಿಗಳ ಒಡನಾಟದಲ್ಲಿದ್ದೆ. ಒಂದ್ ವೇಳೆ ಸ್ಕೂಲ್ ಮಾಡಿಲ್ಲ ಅಂದ್ರೆ ಅವ್ರ ತರ ಖಂಡಿತ ಆರಾಮಾಗಿರ್ತಾ ಇದ್ದೆ. ಇವತ್ತು 25 ವರ್ಷದಿಂದ ಯೋಚನೆ ಮಾಡಿದೆ, ನಾನೊಬ್ಬ ಸುಖವಾಗಿರ್ಬೇಕಾ ಅಥವಾ ಏನಾದ್ರೂ ಕೊಡ್ಬೇಕಾ ಸಮಾಜಕ್ಕೆ ಅಂತ. ಆ ಟೀಕೆಗಳ ಮಧ್ಯೆ, ಕಾಲೆಳೆಯರ ಮಧ್ಯೆ, ಅವು ಕಾಲೆಳೆಯೋದು ಇವತ್ತಿಗೂ ನಿಂತಿಲ್ಲ. ಇವತ್ತಿಗೂ ಜೀನಿ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದ್ರು, ಅವನಿಗೆ ಏನಪ್ಪ ಜೀನಿಗೆ 100 ಕೋಟಿ. ಯಾರು ಕೊಟ್ಟಿದ್ರಪ್ಪ ಜೀನಿಗೆ 100 ಕೋಟಿ ಸಂಪಾದನೆ ಮಾಡಿ? ಯಾರಾದ್ರೂ ಕೊಟ್ಟಿದ್ರ? ಆತನ ಶ್ರಮ ತಾನೆ. ಒಬ್ಬ ಇದನ್ನ ಓಡಿಸ್ಕೊಂಡಿದ್ದಂತ ಟೆಂಪೋ ಟ್ರಾವೆಲರ್ನ, ಟಾಟಾ ಸುಮಾ ಓಡಿಸ್ಕೊಂಡಿದ್ದಂತ ಒಬ್ಬ ಹುಡುಗ, ನಮ್ಮೂರಿನ ಹುಡುಗ ಈ ಮಟ್ಟಕ್ಕೆ ಬೆಳಿತಾನೆ ಅಂದ್ರೆ ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಅಥವಾ 1 ಎಕರೆ ಜಮೀನು ಇಟ್ಕೊಂಡಿದ್ದಂತ ಚಿದಾನಂದ ಗೌಡ ಇಲ್ಲೆಲ್ಲ ಹೊಸಳ್ಳಿಯಿಂದ ಹಿಡಿದು ಬೆಂಗಳೂರುವರೆಗೂ ಹೋಗಿ ಬೆಂಗಳೂರು ಅಧಿಪತ್ಯ ಸ್ಥಾಪನೆ ಮಾಡಿ ಅಲ್ಲಿ ವಿದ್ಯಾಬುದ್ಧಿ ಕಲಿತು ಜ್ಞಾನಾರ್ಜನೆ ಮಾಡಿಕೊಂಡು ಮತ್ತೆ ವಾಪಸ್ ತಮ್ಮ ಊರು ಹುಡ್ಕೊಂಡ್ಬಂದು ಊರಿನ ಮಕ್ಕಳಿಗೆ ಜ್ಞಾನಾರ್ಜನೆ ಕೊಟ್ಟು 350 ಜನ ಡಾಕ್ಟರ್ಗೆ ಈ ಸಮಾಜಕ್ಕೆ ಕೊಡೋದಕ್ಕೆ ಕಾರಣೀಭೂತ ಆಗ್ತಾನೆ. ಪ್ರೆಸಿಡೆನ್ಸಿ ಮುಖಾಂತರ ಇಲ್ಲಿವರೆಗೆ 350 ಜನ ಡಾಕ್ಟರ್ ಆಗಿದ್ದಾರೆ. ನಿಮ್ಗೆ ಯಾರಿಗೂ ಚಪ್ಪಳೆ ತಟ್ಟಕ್ಕೂ ಬರಲ್ಲ. ಮನಕ್ಕೆ ಬಂದಿದೆ ಇವತ್ತು ವಾಣಿವಿಲಾಸದಿಂದ ಸಿರಕ್ಕೆ ಮತ್ತು ಕಳ್ಳಂಬೆಳಕ್ಕೆ 1 TMC ನೀರನ್ನ ತರಬೇಕು ಅಂತಕ್ಕಂಥದ್ರ ಬಗ್ಗೆ ಯೋಜನೆ ಮಾಡಿದ್ದೇನೆ. ಬಹುಶಃ ನನಗೆ ಅನ್ಸುತ್ತೆ ಇನ್ನೊಂದು ತಿಂಗಳು 2 ತಿಂಗಳೊಳಗಾಗಿ ಮುಖ್ಯಮಂತ್ರಿಗಳ ಒಪ್ಪಿಗೆಯನ್ನು ತಡೆದು ಅದನ್ನ ಆದೇಶವನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಬಹುಶಃ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಒಂದು ಸಂದೇಶ ಹೋಗಬೇಕಾಗ್ತದೆ. ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಪೂರಕವಾದಂಥ ವಾತಾವರಣವನ್ನ ಇವತ್ತು ಸಿರಾದಲ್ಲಿ ಮಾಡ್ತಾ ಇದ್ದೀನಿ. ಸಿರಾದಲ್ಲಿ ಒಂದು ನೀರಿನ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈಗ ನಾನು ತ್ರಿವೇಣಿ ಸಂಗಮ ಅಂತ ಹೇಳಿದೆ, ಇವತ್ತು ಹೇಮಾವತಿ ಇರ್ಬೋದು, ಎಕ್ಕನೊಳೆ ಇರ್ಬೋದು, ಭದ್ರಾ ಇರ್ಬೋದು, ಈ ನೀರುಗಳೆಲ್ಲದೂ ಕೂಡ ದಾರಿಯಲ್ಲಿ ಇದಾವೆ. ಆದ್ರೆ ಎಲ್ಲ ಒಂದು ಕಡೆಗೆ ಹಣಕಾಸಿನ ಮುಗ್ಗೊಟ್ಟು ಇವೆಲ್ಲದೂ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯೋಜನೆಗಳು ಸ್ವಲ್ಪ ತಡವಾಗ್ತಾ ಇದೆ. ಆದರೆ ಮುಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಗಳ ಜೊತೆಯಾಗಿ ಇವತ್ತು ಅನೇಕ ವಿಚಾರಗಳನ್ನ
ನಾವು ನೀರಾವರಿ ಬಗ್ಗೆ ವಿಚಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ದೆಹಲಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಿಮಗೆ ಬಹಳಷ್ಟು ಜನಕ್ಕೆ ಅರಿವಾಗಿದೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಯಾವ ಸಂದರ್ಭದಲ್ಲೂ ಕೂಡ ಇವತ್ತು ನಾನೀಗ ಹಿರಿಯರ್ಗೆ ಹೋಗಿ ಬಂದೆ, ಬರ್ಬೇಕಾದಾಗ ಹೊಟ್ಟೆ ಉರಿದೋಗ್ತದೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಕುಡಿಯೋದಕ್ಕೆ ನೀರಿಲ್ಲ, ಎಲ್ಲಿ ನೋಡಿದ್ರು ಕೂಡ ಅಡಿಕೆಗಳು ಒಣಗ್ತಾ ಇರ್ತಕ್ಕಂಥದ್ದನ್ನ, ದನ ಕರುಗಳಂತೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿ ಇದೆ. ಇನ್ನೂ ಭೀಕರವಾದಂಥ ಬರಗಾಲ ಇದೆ ಈ ವರ್ಷದವರೆಗೂ ಕೂಡ ಅಂತಕ್ಕಂಥ ಅಂದಾಜಿದೆ. ಹಾಗಾಗಿ ಈ ಸಮಸ್ಯೆಗಳನ್ನ ಎತ್ತಬೇಕಾದಾಗ ನಮಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಒತ್ತನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆ ಕೆಲಸವನ್ನ ಹಂತವಾಗಿ ಹೆಚ್ಚು ಪ್ರಚಾರ ಇಲ್ಲ. ಏನ್ ಪ್ರಚಾರ ಅಂತ ಹೇಳಿದ್ರೆ, ನಾವೇನಾದ್ರೂ ಪ್ರಚಾರ ಮಾಡಕ್ ಹೋಗಿ ನಾವೇನಾರ ಆದ್ರೆ ವಿರೂಪಾಕ್ಷ ಏನಾರ ಬರೆದು ಬಿಟ್ರೆ ಅದನ್ನೇ ಒಂದು ದೊಡ್ಡ ಅಬ್ಜೆಕ್ಷನ್ ತಗೋತಾರೆ ನಮ್ಮ MLAಗಳು. ಈಗ ನಾನು ಒಂದ್ ಹೇಳ್ತೀನಿ, ನಾನು ಸರಿಸುಮಾರು ಈಗ ನಾನು ಹಿರಿಯರಿಗೆ ಹೋದಂತ ಸಂದರ್ಭದಲ್ಲಿ ಕೆಲವರು ನೆನೆಸ್ತಾ ಇದ್ರು, ನೀವು ಮಾಡಿದಂತ ಬ್ಯಾರೇಜ್ಗಳು ಅದರಿಂದ ನಾವು ಉಳ್ಕೊಂಡಿದೀವಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಈಗ ನಾನು ಸಿರಾದಲ್ಲಿ ಒಂದೇ ಸೂಕ್ಷ್ಮವಾಗಿ ಹೇಳ್ತೀನಿ, ನಾನು ಇಲ್ಲಿವರೆಗಾಗಿ ಮಾಡಿರ್ತಕ್ಕಂಥದ್ದು 630 ಕೋಟಿನಲ್ಲಿ 200 ಬ್ಯಾರೇಜ್ಗಳನ್ನ ಮಾಡಿದ್ದಾರೆ. 200 ಬ್ಯಾರೇಜ್ಗಳಲ್ಲಿ ಎಷ್ಟು ನೀರು ಹಿಡಿದಿರ್ತೈತೆ ಅಂದ್ರೆ 2 TMC ನೀರು ಹಿಡಿತದೆ. ಅಂದ್ರೆ ಬರೀ ಹೇಮಾವತಿ ನೀರೇ ಅಲ್ಲ, ಮಳೆ ನೀರನ್ನು ಕೂಡ ಹಿಡಿಬೇಕಾಗ್ತದೆ. ಯಾಕೆ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ನಿಮ್ಗೇನಾದ್ರು ಅರ್ಥ ಆಗಿದೆಯಾ? ಒಂದು ಅರ್ಥ ಮಾಡ್ಕೋಬೇಕು. ಸಿರಾ ಈ ರೀತಿ ಆಗಿದ್ರೆ ಇದ್ರ ಕೆಳಗಿರ್ತಕ್ಕಂಥದ್ದು ಪಾವಗಡ, ಮಡಕ್ಸಿರ ಮತ್ತು ಇದು ಈ ಸಿರಾದಿಂದ ಪಾವಗಡಕ್ಕೆ 630 ಅಡಿ ಫಾಲ್ ಇದೆ. ಮಡಕ್ಸಿರಕ್ಕೆ 700 ಅಡಿ ಫಾಲ್ ಇದೆ. ಅಂದ್ರೆ ನಮ್ಮ ನೀರು ಎಲ್ಲಿ ಹೋಗ್ತದೆ ಅಂತಂದ್ರೆ ಪಾವಗಡಕ್ಕೆ ಹೋಗುತ್ತೆ, ಮಡಕ್ಸಿರಕ್ಕೆ ಹೋಗ್ತದೆ. ಮೊದಲು ಕೆರೆ ನೀರು ಎಲ್ಲಿ ಹೋಗ್ತಾ ಇದೆ, ಎಲ್ಲ ಮಡಕ್ಸಿರಕ್ಕೆ ಹೋಗ್ತಾ ಇದೆ, ಪಾವಗಡಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಅಂತರ್ಜಲವನ್ನು ಅಭಿವೃದ್ಧಿ ಮಾಡಬೇಕು. ಅಂತರ್ಜಲವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ರಿಸರ್ವ್ ಬ್ಯಾಂಕ್ ಅನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡಿದೆ. ಇದು ನಾನು ಯಾವ ಇಂಜಿನಿಯರ್ಗಳು ಕೂಡ ಹೇಳಲಿಲ್ಲ, ಯಾರು ಕೊಡಲಿಲ್ಲ. ನಾನು ಸ್ವತಃ ರೈತರ ಬಗ್ಗೆ ಅಭಿಮಾನ ಇರೋನಾಗಿ ನಾನು ಅರ್ಥ ಮಾಡ್ಕೊಂಡೆ. ನನಗೆ ಸಂಪೂರ್ಣ ನನ್ನ ಜೊತೆ ನಿಂತಂದ್ರೆ ನಮ್ಮ ಈಶ್ವರಯ್ಯ. ನಾನು ಹೆಚ್ಚು ಕಡಿಮೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗ ಅಸಿಸ್ಟೆಂಟ್ ಇಂಜಿನಿಯರ್, ನನಗೆ ಬೇಕಾದಂಥ ಎಕ್ಸಿಕ್ಯೂಟಿವ್ ಇಟ್ಕೊಂತಿದೆ, ಬೇಕಾದಂಥ ಚೀಫ್ ಇಂಜಿನಿಯರ್ ಇಟ್ಕೊಳ್ತಿದೆ. ಅದೆಲ್ಲದಕ್ಕೂ ಸಾಧ್ಯ ಆಗಿದ್ದು ಅಂತಂದ್ರೆ ಎಸ್ ಎಂ ಕೃಷ್ಣ ಅವರಿದ್ದಾರೆ. ಇವತ್ತು ಅವರಿಂದ ಆ ಯೋಜನೆಗಳನ್ನು ರೂಪಿಸಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ರೀತಿಯಲ್ಲಿ ಆ ಪ್ರಯತ್ನದಲ್ಲಿದ್ದೇನೆ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವಿಗೂ ಬೈ ಬೈ ಹೇಳಿ.